ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಇವತ್ತಿನ ಅತ್ಯಂತ ಖಡಕ್ ಬಿಗ್ ಸ್ಟೋರಿ. ರಾಷ್ಟ್ರೀಯ ಭದ್ರತೆನ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಈಗ ಹೈ ವೋಲ್ಟೇಜ್ ಹಂಗಾಮ ಶುರುವಾಗಿರೋದು. ರನ್ವೇ ಪಕ್ಕದಲ್ಲೇ ಇದ್ದಂಥ 100 ವರ್ಷ ಹಳೆಯ ಮಸೀದಿಗೆ ಹೊರಗಿನವರ ಪ್ರವೇಶವನ್ನು ಕಟ್ ಮಾಡಲಾಗಿದೆ. ಸಾಮೂಹಿಕ ನಮಾಜ್ಗೆ ಬ್ರೇಕ್ ಹಾಕಲಾಗಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಗಡಿಗೆ ಹತ್ತಿರವಿಡ್ತಕ್ಕಂಥ ಈ ಸೂಕ್ಷ್ಮ ವಲಯದಲ್ಲಿ ಭದ್ರತೆಯ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಅಂತ ಖಡಕ್ ಆರ್ಡರ್ ಮಾಡಿರೋದು. ಏನಿದು ವಿವಾದ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಒಂದು ರಾಷ್ಟ್ರ ರಾಜಕಾರಣದಲ್ಲಿ ಸುವೇಂದು ಅಧಿಕಾರಿ ತರ್ತಾ ಇರ್ತಕ್ಕಂಥ ಕ್ರಾಂತಿಕಾರಿ ಬದಲಾವಣೆಗಳು ಜೊತೆಗೆ ನಿರ್ಧಾರಗಳು ಈ ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಜಗಜ್ಜಾಹೀರಾಗ್ತಾ ಇರೋದು. ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ. ವೋಟ್ ಬ್ಯಾಂಕ್ ಮತ್ತು ತುಷ್ಟೀಕರಣದ ರಾಜಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಈಗ ಬಿದ್ದಿದೆ ಬ್ರೇಕ್. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅತಿ ಸೂಕ್ಷ್ಮ ವಲಯದಲ್ಲಿದ್ದಂಥ ಮಸೀದಿಗೆ ಬೀಗ ಬಿದ್ದಿದೆ. ಇಷ್ಟು ದಿನ ಕೇವಲ ಆಧಾರ್ ಕಾರ್ಡ್ ತೋರಿಸಿ ರನ್ವೇ ಪಕ್ಕಕ್ಕೆ ನುಗ್ಗುತ್ತಾ ಇದ್ದಂಥ ಅಕ್ರಮ ವಲಸಿಗರಿಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಚಳಿ ಬಿಡಿಸಿರೋದು. ಇದು ಚೀನಾ ಮತ್ತು ಬಾಂಗ್ಲಾದೇಶದ ಗಡಿಗೆ ಹತ್ತಿರ ಇರತಕ್ಕಂಥ ಜಾಗ. ಇಲ್ಲಿ ಧರ್ಮದ ಆಟ ನಡೆಯೋದಿಲ್ಲ ಅಂತ CM ಸುವೇಂದು ಅಧಿಕಾರಿ ಅವರು ಸಿಂಹ ಘರ್ಜನೆ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಸ್ವಲ್ಪ ಗೊಂದಲ ಆಗ್ತಾ ಇರ್ಬೋದು. ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಲೆವೆಲ್ 3 ಸೆಕ್ಯೂರಿಟಿ ಝೋನ್. ಇಲ್ಲಿಂದ ಕೇವಲ 165 ಮೀಟರ್ ದೂರದಲ್ಲಿದೆ 136 ವರ್ಷ ಹಳೆಯ ಗೌರಿಪುರ ಜಾಮಾ ಮಸೀದಿ. ಇಷ್ಟು ದಿನ ಭದ್ರತಾ ಪಾಸನ್ನು ಪಡೆದು ಹೊರಗಿನ 100 ಜನ ಪ್ರತಿದಿನ ಇಲ್ಲಿಗೆ ನಮಾಜು ಮಾಡಲಿಕ್ಕೆ ಬರ್ತಾಯಿದ್ರು. ಆದರೆ ಚೀನಾ ಮತ್ತು ಬಾಂಗ್ಲಾದೇಶದ ಗಡಿಗೆ ಹತ್ತಿರ ಇರತಕ್ಕಂಥ ಈ ಹೈ ಸೆಕ್ಯೂರಿಟಿ ಏರಿಯಾಗೆ ಯಾವುದೇ ಬಯೋಮೆಟ್ರಿಕ್ ಇಲ್ಲದೆ, ಪ್ರಬಲ ಹಿನ್ನೆಲೆಯ ಪರಿಶೀಲನೆ ಇಲ್ಲದೆ ಜನ ನುಗ್ತಾ ಇರೋದು ದೇಶದ ಭದ್ರತೆಗೆ ಎಷ್ಟು ಸೇಫ್ ಅನ್ನೋದು ಸುವೇಂದು ಅಧಿಕಾರಿಯವರ ಗಮನಕ್ಕೆ ಬಂದಿತ್ತು. ಇಲ್ಲಿಯವರೆಗೂ ಕೂಡ ಎಡರಂಗದ ಪಕ್ಷಗಳು ಇದನ್ನು ಒಪ್ಕೊಂಡು ತಳ್ತಾ ಇದ್ದವು. ಯಾಕೆಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಿಕ್ಕೆ, ದೇಶದ ಭದ್ರತೆ ವಿಚಾರವಾಗಿ ಅವ್ರಿಗೆ ಕಾಳಜಿಯೇ ಇರಲಿಲ್ಲ. ಆದರೆ ಸುವೇಂದು ಅಧಿಕಾರಿಯವರ ಸರ್ಕಾರ ಹೀಗಿರೋದು. ಇದೇ ಪ್ರಶ್ನೆಯನ್ನು ಸ್ಥಳೀಯ ಶಾಸಕ ಸೌರವ್ ಸಿಕ್ದರ್ ಅವರು ಎತ್ತಿದ್ರು. ಈಗ ಏರ್ಪೋರ್ಟ್ನ ಅಥಾರಿಟಿ ಹೊರಗಿನವರ ಪ್ರವೇಶ ಪಾಸ್ಗಳನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದೆ. ಸ್ನೇಹಿತರೆ, ವಿಮಾನ ನಿಲ್ದಾಣದ ಭದ್ರತೆ ಅಂದರೆ ಅದು ದೇಶದ ಭದ್ರತೆ. ಮಸೀದಿ ಪ್ರವೇಶ ನಿರ್ಬಂಧದ ನಿರ್ಧಾರವನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಂಪೂರ್ಣವಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಒಂದಿಷ್ಟು ವಿವಾದಗಳು ಕೂಡ ಆಗ್ತಾ ಇದ್ದಾವೆ. ಇದರ ವಿರುದ್ಧವಾಗಿ ಆಕ್ರೋಶ ಕೂಡ ಭುಗಿಲೆ ಹೇಳ್ತಾ ಇದೆ. ಭೌಗೋಳಿಕವಾಗಿ ಇದು ಅತ್ಯಂತ ಸೂಕ್ಷ್ಮ ಪ್ರದೇಶ. ರನ್ವೇ ವಿಸ್ತರಣೆ ಮತ್ತು ವಿಮಾನಗಳ ಸುರಕ್ಷತೆಗೆ ಈ ಮಸೀದಿ ಹಲವು ವರ್ಷಗಳಿಂದ ಅಡ್ಡಿಯಾಗಿದೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ. ಇಲ್ಲಿ ಯಾವುದೇ ತುಷ್ಟೀಕರಣ ರಾಜಕಾರಣಕ್ಕೆ ಜಾಗ ಇಲ್ಲ. ನ್ಯಾಷನಲ್ ಸೆಕ್ಯೂರಿಟಿಯೇ ಫಸ್ಟ್ ಅಂತ ಹೇಳಿ ಸುವೇಂದು ಅಧಿಕಾರಿಯವರು ವಿರೋಧಿಗಳ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ಮಸೀದಿಯನ್ನು ಶೀಘ್ರದಲ್ಲೇ ಬೇರೆಡೆಗೆ ಶಿಫ್ಟ್ ಮಾಡಲಿಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಯಾರಾದರೂ ನಂಬಲಿಕ್ಕೆ ಸಾಧ್ಯವಾ? ಇದು ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಇಂತಹ ಭೀಕರ ಭದ್ರತಾ ಲೋಪ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಇಲ್ಲಿವರೆಗೂ ನಡೀತಾ ಇತ್ತು. ವಿಮಾನಗಳ ಹಾರಾಡುವ ರನ್ವೇಯಿಂದ ಕೇವಲ 165 ಮೀಟರ್ ದೂರದಲ್ಲಿ ಗೌರಿಪುರ ಜಾಮಿಯಾ ಮಸೀದಿ ಇರೋದು. ನಿಮಗೆ ಇಷ್ಟು ದಿನ ಕೇವಲ ಹಳ್ಳಿಯ ಆಧಾರ್ ಕಾರ್ಡನ್ನು ತೋರಿಸಿ, ಯಾವುದೇ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಇಲ್ಲದೆ 100 ಜನ ಪ್ರತಿದಿನ ರನ್ವೇ ವಲಯವನ್ನೇ ದಾಟಿ ಒಳಗೆ ನುಗ್ತಾ ಇದ್ದರು. ಜಾಗತಿಕ ವಿಮಾನಯಾನ ಸಂಸ್ಥೆಗಳು ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡ್ಬಿಟ್ಟಿದ್ದು. ಅದನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ವು. ಈ ಹಿಂದಿನ TMC ಸರ್ಕಾರ ಕೂಡ ಓಟ್ಗೋಸ್ಕರ ಕಣ್ಮುಚ್ಚಿ ಕುಳಿತುಕೊಂಡಿತ್ತು. ಸುವೇಂದು ಅಧಿಕಾರಿ CM ಆದ ತಕ್ಷಣ ಏರ್ಪೋರ್ಟ್ ಅಧಿಕಾರಿಗಳಿಗೆ ಕೊಟ್ಟಿದ್ದು ಒಂದೇ ಒಂದು ಆರ್ಡರ್: ದೇಶದ ಭದ್ರತೆಯ ಸುಪ್ರೀಂ ತಕ್ಷಣ ಪಾಸನ್ನು ಕ್ಯಾನ್ಸಲ್ ಮಾಡಿ ಅಂತ. ಸ್ನೇಹಿತರೆ, ಸರ್ಕಾರದ ಈ ಭದ್ರತಾ ನಡೆಯನ್ನು TMC ಮತ್ತು ಮುಸ್ಲಿಂ ಸಂಘಟನೆಗಳು ಆ್ಯಸ್ ಯೂಶ್ವಲ್ ಅದನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ವಿ, ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾವೆ. ಮಾತುಕತೆ ನಡೀತಾ ಇರಬೇಕಾದ್ರೆ ಏಕಪಕ್ಷೀಯವಾಗಿ ನೀವು ಪ್ರಾರ್ಥನೆ ತಡೆದಿರೋ ತಪ್ಪು ಅಂತ ಕಿಡಿಕಾರ್ತಾ ಇದ್ದಾರೆ. ಆದರೆ BJP ಮಾತ್ರ ಕೋಲ್ಕತ್ತಾ ಏರ್ಪೋರ್ಟನ್ನು ಸೇಫ್ ಮಾಡಲಿಕ್ಕೆ ಈ ಕ್ರಮ ಅನಿವಾರ್ಯ ಆಗಿತ್ತು ಅಂತ ಹೇಳಿ ತಿರುಗೇಟು ಕೊಟ್ಟಿದೆ. ಧರ್ಮದ ಹೆಸರಿನಲ್ಲಿ ದೇಶದ ಅತಿ ದೊಡ್ಡ ಏರ್ಪೋರ್ಟ್ನ ಸುರಕ್ಷತೆಯನ್ನು ಪಣಕ್ಕಿಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋದು ಸರ್ಕಾರದ ಕಠಿಣ ನಿಲುವು. ಸದ್ಯಕ್ಕಂತೂ ಏರ್ಪೋರ್ಟ್ ಒಳಗಿನ ಮಸೀದಿಗೆ ಸಾರ್ವಜನಿಕರ ಎಂಟ್ರಿ ಬಂದಾಗಿದೆ. ಈ ಹೈ ವೋಲ್ಟೇಜ್ ವಿವಾದ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್. ನೋಡಿ, ಕೆಲವೊಂದು ಭದ್ರತಾ ಕಾರಣಗಳು ಮತ್ತು ತಾಂತ್ರಿಕ ಕಾರಣಗಳು, ಟೆಕ್ನಿಕಲ್ ಆ್ಯಂಡ್ ಸೆಕ್ಯೂರಿಟಿ ಫ್ಯಾಕ್ಟ್ಸ್ ಬಗ್ಗೆ ನಾನು ಮಾತನಾಡ್ತೀನಿ. ಏನೆಲ್ಲ ಎಡವಟ್ಟು ಆಗ್ತಾ ಇತ್ತು ಅಂತ. ನಿಮಗೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ BCAS ಆಕ್ಷೇಪ ಎತ್ತುತ್ತಾ ಇರೋದು. ಕೇವಲ ಸಾಮಾನ್ಯ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಸ್ಥಳೀಯ ಗ್ರಾಮಸ್ಥರು ವಿಮಾನ ನಿಲ್ದಾಣದ ಟಾರ್ಮ್ಯಾಕ್ ಮತ್ತು ರನ್ವೇ ಅಂತ ಅತಿ ಸೂಕ್ಷ್ಮ ವಲಯವನ್ನು ದಾಟ್ಕೊಂಡು ಹೋಗೋದು ಅಂದರೆ ಏನು ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ನಾಗರಿಕ ವಿಮಾನಯಾನ ಭದ್ರತಾ ಸಂಸ್ಥೆ ಆಕ್ಷೇಪವನ್ನು ಎತ್ತಿರೋದು. ಹಾಗಾಗಿಯೇ ಪ್ರವೇಶವನ್ನು ಅನಿರ್ದಿಷ್ಟಾವಧಿಗೆ ರದ್ದುಗೊಳಿಸಲಾಗಿದೆ. ಹೈಕೋರ್ಟ್ಗೆ ಹೋದರೆ ಮತ್ತು ಅದರಿಂದ ಅದಕ್ಕೆ ತಡೆಯಾಜ್ಞೆ ನೀಡುತ್ತಾ ಏನಾಗುತ್ತೆ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳ ಸಮೇತ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ. ಸ್ನೇಹಿತರೆ, ಇನ್ನು ರನ್ವೇಗಳ ಸಂಖ್ಯೆ 2ರಿಂದ 4ಕ್ಕೆ ಹೆಚ್ಚಳ
ಅಂದರೆ BJPಯ ಶಾಸಕ ಸೌರವ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಮಸೀದಿಯನ್ನು ಬೇರೆಡೆಗೆ ಶಿಫ್ಟ್ ಮಾಡೋದ್ರಿಂದ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಪ್ರಸ್ತುತ ಇರತಕ್ಕಂಥ 2 ರನ್ವೇಗಳನ್ನು 4 ರನ್ವೇಗಳಾಗಿ ಎಕ್ಸ್ಟೆಂಡ್ ಮಾಡಬಹುದು. ಅದಕ್ಕೊಂದು ದೊಡ್ಡ ಅವಕಾಶ ಸಿಕ್ಕಂಗಾಗುತ್ತೆ. ಹಾಗಾಗಿಯೇ ನಾವು ಮಸೀದಿ ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತ. ಇನ್ನು ILS ತಂತ್ರಜ್ಞಾನಕ್ಕೆ ಅಡ್ಡಿ ಆಗ್ತಾ ಇತ್ತು. ನಮಗೆ ಮಸೀದಿ ಪ್ರಸ್ತುತ ಸ್ಥಳದಿಂದಾಗಿ ವಿಮಾನಗಳ ಸುರಕ್ಷಿತ ಲ್ಯಾಂಡಿಂಗ್ಗೆ ಬೇಕಾದಂಥ ಅತ್ಯಾಧುನಿಕ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಳವಡಿಸಲಿಕ್ಕೆ ಇಲ್ಲಿಯವರೆಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಈ ಸ್ಥಳಾಂತರದಿಂದಾಗಿ ರನ್ವೇಯನ್ನು ಮೇಂಟೆನೆನ್ಸ್ ಮುಚ್ಚಿದಾಗ ದೊಡ್ಡ ವಿಮಾನಗಳ ಹಾರಾಟಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದ್ದಿದ್ದರಿಂದ ಇನ್ನು ಮುಂದೆ ಅದು ಸಲೀಸಾಗುತ್ತೆ. ಸ್ನೇಹಿತರೆ, ಕಾನೂನು ಎಲ್ರಿಗೂ ಒಂದೇ, ನಿಮಗೆ ಗೊತ್ತಿರೋ ಹಾಗೆ. ಈ ಹಿಂದೆ ನಮಗೆ TMC ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ವಿಮಾನ ನಿಲ್ದಾಣದ ಒಳಗಿನ ಕಾನೂನು ಉಲ್ಲಂಘನೆಗಳನ್ನು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡ್ಬಿಟ್ಟಿದ್ರು. ಹಾಗಾಗಿ ಸುವೇಂದು ಅಧಿಕಾರಿ ಯಾವುದೇ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಾ ಇಲ್ಲಿ. ಧರ್ಮಕ್ಕಿಂತ ದೇಶ ಮತ್ತು ಕಾನೂನು ದೊಡ್ಡದು ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಇನ್ನು ಭಾಳಷ್ಟು ಜನಕ್ಕೆ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪ. ನೋಡಿ, ರಾಜ್ಯದ ಬಕ್ರೀದ್, ಮೊಹರಂ ಹಬ್ಬಗಳನ್ನು ಅತ್ಯಂತ ಶಾಂತಿಯುತವಾಗೂ ಕೂಡ ನಡೆಸ್ಕೊಟ್ಟಿದ್ದಾರೆ. ಅಲ್ಲಿನ ಮುಸ್ಲಿಂ ಮತಬಾಂಧವರೇ ಒಪ್ಕೊಂಡಿದ್ದಾರೆ. ಗೋಹತ್ಯೆ ನಿಷೇಧ ಅಂತಹ ಭಾಳ ಗಂಭೀರ ಸಮಸ್ಯೆಗಳನ್ನು ಕೂಡ ತುಂಬ ಸುಲಭವಾಗಿ ಬಗೆಹರಿಸಿರ್ತಕ್ಕಂಥ CM ಅವರು. ಈಗ ವಿರೋಧ ಇರೋದು ಮುಸ್ಲಿಂ ಸಮುದಾಯದ ಮೇಲಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಬದಲಿಗೆ ಭದ್ರತಾ ನಿಯಮಗಳನ್ನು ಗಾಳಿಗೆ ತೂರಿ ಏರ್ಪೋರ್ಟ್ ಒಳಗೆ ನುಗ್ತಾ ಇದ್ದಂಥ ವ್ಯವಸ್ಥೆಯ ಮೇಲೆ ಅವರ ನಡವಳಿಕೆ, ಈಗ ನಿರ್ಧಾರಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇರೋದು. ಸ್ನೇಹಿತರೆ, ಕೋಲ್ಕತ್ತಾ ವಿಮಾನ ನಿಲ್ದಾಣದ ಮಸೀದಿ ಪ್ರವೇಶ ನಿರ್ಬಂಧ ಮತ್ತು ಸ್ಥಳಾಂತರದ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಏನು ಕಾರಣಗಳನ್ನು ಕೊಡ್ತಾ ಇದ್ದಾವೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಾನು ಆರಂಭದಲ್ಲಿ ಹೇಳಿದಾಗೆ ಏಕಪಕ್ಷೀಯವಾಗಿ ಪ್ರಾರ್ಥನೆ ತಡೆದಿರೋ ತಪ್ಪು ಅನ್ನೋದು ಅವ್ರದ್ದು. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಮಾತುಕತೆ ಮುಗಿಯೋವರೆಗೂ ಕೂಡ ಕಾಯ್ತಕ್ಕಂಥ ಉದಾಸೀನತೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಠಿಣ ಬಯೋಮೆಟ್ರಿಕ್ ತಪಾಸಣೆ ಇಲ್ಲದೆ ನೀವು ಹೈ ಸೆಕ್ಯೂರಿಟಿ ಝೋನ್ ಒಳಗೆ ನುಗ್ತಾ ಇದ್ದೀರಿ ಅಂದರೆ ಅದಕ್ಕೆ ಇನ್ಯಾರ ಮರ್ಜಿಗೆ ಕಾಯಬೇಕಾಗಿತ್ತು ನಾವು. ಇನ್ನು 136 ವರ್ಷ ಹಳೆಯ ಐತಿಹಾಸಿಕ ಮಸೀದಿ, ಇದನ್ನು ಮುಟ್ಟಬಾರ್ದು ಅನ್ನೋದು ಅವ್ರ ವಾದ. ಯಾಕೆಂದರೆ ಗೌರಿಪುರ ಜಾಮಾ ಮಸೀದಿ ವಿಮಾನ ನಿಲ್ದಾಣ ನಿರ್ಮಾಣ ಆಗೋದಕ್ಕಿಂತ ಮುಂಚಿನಿಂದಲೂ ಇದೆ. ಆದ್ದರಿಂದ ಇದು ಧಾರ್ಮಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಧಕ್ಕೆ ತರಬಾರ್ದು ಅನ್ನೋದು ಈಗ ವಿರೋಧಿಗಳ ನಿಲುವು. ಆದರೆ ಅರ್ಥ ಮಾಡ್ಕೊಳ್ಬೇಕು, ಮಸೀದಿ ಹಳೇದಾಗಿರ್ಬೋದು, ಆದರೆ 136 ವರ್ಷಗಳ ಹಿಂದೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಯಾನ ವ್ಯವಸ್ಥೆ ಇರಲಿಲ್ಲ. ಗಡಿ ಭಾಗದ ಇಷ್ಟೊಂದು ಭೀಕರ ಭದ್ರತಾ ಸವಾಲುಗಳಿರಲಿಲ್ಲ. ಕಾಲ ಬದಲಾದಂತೆ ದೇಶದ ಮತ್ತು ಜನರ ಸುರಕ್ಷತೆಯ ಅಗತ್ಯಗಳು ಕೂಡ ಬದಲಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಡೀ ದೇಶದ ಅತಿ ದೊಡ್ಡ ಸಾರಿಗೆ ಕೇಂದ್ರ ಮತ್ತು ಲಕ್ಷಾಂತರ ಪ್ರಯಾಣಿಕರ ಪ್ರಾಣದ ಸುರಕ್ಷತೆಯ ಮುಂದೆ ದಶಕಗಳ ಹಳೆಯ ಹಠವನ್ನು ಹಿಡಿದು ಕೂರೋದು ತಾರ್ಕಿಕವಾಗಿ ಸರಿಯಲ್ಲ. ದೇಶದ ಪ್ರಗತಿ ಮತ್ತು ತಂತ್ರಜ್ಞಾನದ ಅಳವಡಿಕೆಗೆ ಇತಿಹಾಸ ಅಡ್ಡಿಯಾಗಬಾರದು ಅನ್ನೋ ಸಮರ್ಥನೆ ಸರ್ಕಾರದ ವತಿಯಿಂದ. ಇನ್ನು ಮುಸ್ಲಿಂ ಸಮುದಾಯವನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಅಂತ ಸೌಗತ್ ರಾಯ್ ಅವರಂಥ TMC ಮುಖಂಡರು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಪ್ಪಿಗೆ ಇಲ್ಲದೆ ಈ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಆದರೆ ಅರ್ಥ ಮಾಡ್ಕೊಳ್ಬೇಕು, ಇದು ಸ್ಪಷ್ಟವಾಗಿ ವೋಟ್ ಬ್ಯಾಂಕ್ ಮತ್ತು ತುಷ್ಟೀಕರಣದ ರಾಜಕಾರಣ ಅನ್ನೋದು ಒಂದು ಕಡೆ. ನಿಮಗೆ CM ಸುವೇಂದು ಅಧಿಕಾರಿಯವರು ಏನು ಮಸೀದಿನ ಧ್ವಂಸ ಮಾಡ್ತಾ ಇಲ್ಲ, ಬದಲಿಗೆ ಅತ್ಯಂತ ಗೌರವಯುತವಾಗಿ ಬೇರೆಡೆಗೆ ಸ್ಥಳಾಂತರಿಸಲಿಕ್ಕೆ ರೀಲೊಕೇಶನ್ ಅಂದರೆ ಅಗತ್ಯವಿರ್ತಕ್ಕಂಥ ಎಲ್ಲ ಜಾಗ ಮತ್ತು ನೆರವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಧಾರ್ಮಿಕ ಆಚರಣೆಯನ್ನು ನಿಷೇಧ ಮಾಡ್ತಾ ಇಲ್ಲ, ಬದಲಿಗೆ ಕಾನೂನು ಬಾಹಿರವಾಗಿ ವಿಮಾನ ನಿಲ್ದಾಣದ ಒಳಗೆ ನುಗ್ತಾ ಇರೋದನ್ನು ಮಾತ್ರ ತಡಿತಾ ಇರೋದು. ಹಾಗಾಗಿ ಇದಕ್ಕೆ ಬೇರೆ ಬಣ್ಣ ಬಳಿಲಿಕ್ಕೆ ಪ್ರಯತ್ನವನ್ನು ಮಾಡೋದು ಯಾರೂ ಬೇಕಾಗಿಲ್ಲ. ಅವರಿಗೆ ದೇಶದ ಹಿತಾಸಕ್ತಿ ಮುಖ್ಯವಾಗಿಲ್ಲ ಅನ್ನೋದು ಇದರಿಂದ ಸಾಬೀತಾಗತ್ತೆ. ಇನ್ನು ರನ್ವೇ ವಿಸ್ತರಣೆಗೆ ಮಸೀದಿಯೇ ಅಡ್ಡಿ ಅನ್ನೋದು ಸುಳ್ಳು. ಈಗ ಅವರು ವಾದ ಮಾಡ್ತಾ ಇರೋದು, ವಿರೋಧ ಪಕ್ಷಗಳ ವಾದ, ವಿಮಾನ ನಿಲ್ದಾಣದ ಅಭಿವೃದ್ಧಿಗೆ ಈ ಒಂದು ಮಸೀದಿಯಿಂದ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಸರ್ಕಾರ ಮುದ್ದಾಮಿ ಈ ವಿಷಯವನ್ನು ದೊಡ್ಡದು ಮಾಡ್ತಾ ಇದೆ ಅನ್ನೋದು ವಿರೋಧಿಗಳ ವಾದ. ಅಂದರೆ ಮಸೀದಿ ಅಡ್ಡಿ ಆಗ್ತಾ ಇದೆ ಅಂತ. ಆದರೆ ಇದು ಸಂಪೂರ್ಣವಾಗಿ ತಾಂತ್ರಿಕ ಸತ್ಯಕ್ಕೆ ದೂರವಾದಂಥ ಹೇಳಿಕೆ. ಯಾಕೆಂದರೆ ರನ್ವೇಯಿಂದ ಕೇವಲ 165 ಮೀಟರ್ ದೂರದಲ್ಲಿ ಕಟ್ಟಡ ಇರೋದರಿಂದ ವಿಮಾನಗಳ ಸುರಕ್ಷಿತ ಹಾರಾಟಕ್ಕೆ ಬೇಕಾದಂಥ ILS ಆರಂಭದಲ್ಲಿ ಹೇಳಿದಾಗೆ ಮತ್ತು ವಿಜ್ಞಾನ ಮತ್ತು ಸುರಕ್ಷತೆಯ ಮಾನದಂಡಗಳಿಗಿಂತ ತಮ್ಮ ರಾಜಕೀಯ ಲಾಭವನ್ನೇ ದೊಡ್ಡದಾಗಿ ನೋಡ್ತಾ ಇದ್ದಾವೆ ಅನ್ನೋದಕ್ಕೆ ಈ ವಾದವೇ ಸಾಕ್ಷಿ. ಕೊನೆಯದಾಗಿ ವೀಕ್ಷಕರೇ ನೋಡಿ, ಧರ್ಮ ಅನ್ನೋದು ತುಂಬ ಸೂಕ್ಷ್ಮ ವಿಚಾರ. ನಮಗೆ ದೇಶದ ಕಾನೂನು ಮತ್ತು ಪ್ರಜೆಗಳ ಸುರಕ್ಷತೆ ಚೌಕಟ್ಟಿನೊಳಗೆ ಇದು ಇರಬೇಕು ಹೊರತು ದೇಶದ ಅಂತಾರಾಷ್ಟ್ರೀಯ ರನ್ವೇ ಮೇಲಲ್ಲ ಅನ್ನೋದು ಸುವೇಂದು ಅಧಿಕಾರಿಯವರ ತಮ್ಮ ಕಠಿಣ ನಡೆಯ ಮುಖಾಂತರ ಇಡೀ ದೇಶಕ್ಕೆ ಮನವರಿಕೆಯನ್ನು ಮಾಡ್ಕೊಳ್ತಾ ಇರೋದು.
ನಮಗೆ ರಾಷ್ಟ್ರೀಯ ಭದ್ರತೆ ವಿಷಯ ಬಂದಾಗ ಅಲ್ಲಿ ಯಾವುದೇ ಧರ್ಮ, ಜಾತಿ, ಯಾವುದೇ ವೋಟ್ ಬ್ಯಾಂಕ್, ರಾಜಕಾರಣಕ್ಕೆ ಜಾಗ ಇರಬಾರ್ದು. ಕೇವಲ ಆಧಾರ್ ಕಾರ್ಡನ್ನು ಹಿಡಿದು ವಿಮಾನ ನಿಲ್ದಾಣದ ಅತಿ ಸೂಕ್ಷ್ಮ ವಲಯಕ್ಕೆ ನುಗ್ತಾ ಇದ್ದಂಥ ವ್ಯವಸ್ಥೆಗೆ ಬ್ರೇಕ್ ಹಾಕಿರೋದು ಪಶ್ಚಿಮ ಬಂಗಾಳದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅನಿವಾರ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗಲಾದರೂ ವಿರೋಧ ಪಕ್ಷಗಳು ಮತ್ತು ಅನೇಕ ಸಂಘಟನೆಗಳು ಹಠಮಾರಿ ಧೋರಣೆಯನ್ನು ಬಿಟ್ಟು ಸರ್ಕಾರದ ಗೌರವಾನ್ವಿತ ಸ್ಥಳಾಂತರದ ಯೋಜನೆಗೆ ಕೈ ಜೋಡಿಸಬೇಕು. ಯಾಕಂದರೆ ದೇಶ ಸುರಕ್ಷಿತವಾಗಿದ್ದರೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ. ಧರ್ಮಕ್ಕಿಂತ ಹಿಂದೂ ಧರ್ಮ ಇರಲಿ, ಮುಸಲ್ಮಾನ್ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ದೇಶವೇ ಮೊದಲು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ದೇಶದ ಭದ್ರತೆಯೇ ಸುಪ್ರೀಂ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಥರದ ಕ್ರಮಗಳನ್ನು ಎಲ್ಲರೂ ಕೂಡ ವೆಲ್ಕಮಿಂಗ್ ಮಾಡ್ತಾರೆ. ಇದು ಇವತ್ತಿನ ವಿಶೇಷ ಖಡಕ್ ರಿಪೋರ್ಟ್ ಅಂತ ನಾನು ಭಾವಿಸ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅವನಿಯಾನ ನ್ಯೂಸ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.